ನಾನು ಈ ಡ್ರೈವಿಂಗ್ ಕೆಲ್ಸಕ್ಕೆ ಬರೋದ್ಕಿಂತ ಮುಂಚೆ ಈ ಕೆಲಸ ನಮ್ಗೆಲ್ಲ ಸೂಟ್ ಆಗಲ್ಲ, ಸದ್ಯಕ್ಕೆ ಇದನ್ ಮಾಡೋಣ, ಆಮೇಲೆ ಏನಾದ್ರೂ ಬೇರೆ ಮಾಡೋಣ ಅನ್ಕೊಂಡ್ ಬಂದೆ. ಆದ್ರೆ 2 ವರ್ಷ ಆಯ್ತು 3 ವರ್ಷ ಆಯ್ತು ಇದನ್ನೇ ಮಾಡ್ತಾ ಇದೀನಿ. ಇದನ್ ಬಿಟ್ರೆ ಬೇರೆ ಮಾಡಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ಈ ಕೆಲ್ಸಕ್ಕೆ ಬಂದ್ಮೇಲೆ ಬೇರೆ ಕೆಲಸ ಕಲಿಯೋದಕ್ಕೂ ಮಾಡೋದಕ್ಕೂ ಟೈಮೇ ಸಿಗ್ಲಿಲ್ಲ. ನನ್ಗೆ ಇತ್ತೀಚೆಗೆ ಈ ಕೆಲ್ಸದ ಮೇಲೆ ತುಂಬಾ ಗೌರವ. ಯಾಕೆಂದ್ರೆ ಡ್ರೈವರ್ ಅಂದ್ರೆ ಕೇವಲ ಕೆಲಸ ಅಲ್ಲ, ದೇಶ ನಡೆಸೋ ಜವಾಬ್ದಾರಿ ಅಂತ. ನೀವ್ ಯೋಚನೆ ಮಾಡಿ, ದೇಶದಲ್ಲಿ ಡ್ರೈವರ್ ಗಳೇ ಇಲ್ಲ ಅಂದ್ರೆ ದೇಶ ಏನ್ ಗತಿ ಆಗ್ಬೋದು ಅಂತ. ಯಾರ್ ಏನ್ ಬೇಕಾದ್ರೂ ಮಾತಾಡ್ಬೋದು, ಇವನ್ಗೆ ಎಜುಕೇಶನ್ ಇಲ್ಲ, ಜಾಬ್ ಇಲ್ಲ, ಅದಕ್ಕೆ ಈ ಕೆಲಸ ಮಾಡ್ತಾವನೆ ಅಂತ. ಆದ್ರೆ ನಾನ್ ಹೇಳ್ತೀನಿ, ಈ ಕೆಲಸ ಮಾಡಕ್ ಬೇಕು ಮೀಟ್ರು ಅಂತ. ನಿಮ್ಮಲ್ಲಿ ಯಾರಾದ್ರೂ ಡ್ರೈವರ್ ನ ಕೀಳಾಗಿ ನೋಡ್ತಾ ಇದೀರಾ, ಅವ್ರಿಗೆ ಗೌರವ ಕಡಿಮೆ ಕೊಡ್ತಾ ಇದೀರಾ ಅಂದ್ರೆ ಅದು ಅವರ ಮೌಲ್ಯ ಕಡಿಮೆ ಅಂತ ಅಲ್ಲ, ಅದು ನಿಮ್ಮಲ್ಲಿರೋ ಅಜ್ಞಾನ ಅಂತ. ಇನ್ಮೇಲೆ ನೀವ್ ಅನ್ಕೋಬೇಕು, ಚಾಲಕ ಅಂದ್ರೆ ಧೈರ್ಯವಂತ ಅಂತ. ಇವತ್ ನಮ್ ಗಾಡಿ ಜಿಗಣಿಗ್ ಲೋಡ್ ಆಗಿತ್ತು, ಅನ್ಲೋಡ್ ಮಾಡ್ಸೋಣ ಅಂತ ಬಂದೆ. ನಾನ್ ತಲೆಯಲ್ಲಿ ಇದ್ದಿದ್ದು ಒಂದೇ ಯೋಚನೆ, ಇಲ್ಲಿಂದ ಬೇಗ ಅನ್ಲೋಡ್ ಮಾಡ್ಸ್ಕೊಂಡು ಹೋಗ್ಬೇಕು, ಇಲ್ಲಾಂದ್ರೆ ಎಲೆಕ್ಟ್ರಾನಿಕ್ ಸಿಟಿಯಿಂದ ಇನ್ನೊಂದ್ ಲೋಡ್ ಇರೋದ್ ಮಿಸ್ ಆಗೋಗ್ಬಿಡುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೆ. ಇಲ್ಲಿ ಬೇರೆ ಗಾಡಿ ಯಾವ್ದು ಇರ್ಲಿಲ್ಲ, ಬಂದಿದ ತಕ್ಷಣ ಒಳಗಡೆ ಹಾಕ್ಸಿದ್ರು. ನಾನ್ ತಂದಿರೋದ್ ಫುಡ್ ಐಟಮ್ ಆಗಿರೋದ್ರಿಂದ ಇದನ್ನ ಫಸ್ಟ್ ಕ್ವಾಲಿಟಿ ಚೆಕ್ ಮಾಡ್ತಾರೆ, ಅದಾದ್ಮೇಲೆ ಇದು ಅನ್ಲೋಡ್ ಆಗೋದು. ನಾನ್ ಕ್ವಾಲಿಟಿ ಹೆಂಗಪ್ಪ ಚೆಕ್ ಮಾಡ್ತಾರೆ ಅಂತ ನೋಡೋಣ ಅಂತ ಹೋದ್ರೆ ಇವ್ರು ಯಾಕೋ ಆಟ ಆಡ್ತಾವ್ರೆ ಅನ್ನಿಸ್ತಾ ಇಲ್ವಾ ಇದ್ರಲ್ಲಿ. ಅದೇನೋ ಗಾದೆ ಮಾತು ಹೇಳ್ತಾರಲ್ಲ, ಹಸುಗೆ ಈಯೇ ಚಿಂತೆ, ಕ್ವಾಣಕ್ಕೆ ಆಯ ಚಿಂತೆ ಅಂತ. ಹಂಗಾಯ್ತು ಕತೆ. ಬೇಗ ಮಾಡಕ ನಂದು ಇನ್ನೊಂದು ಬಾಡಿಗೆ ಹಾಳಾಗಿ ಹೋಗ್ಬಿಡುತ್ತೆ, ನಿಧಾನ ಮಾಡ್ತೀರಾ. ಆಮೇಲೆ ಇವ್ರು ಹೇಳಿದ್ಮೇಲೆ ಗೊತ್ತಾಯ್ತು, ಇವ್ರು ಆಟ ಆಡ್ತಾ ಇರಲಿಲ್ಲ, ಒಂದೊಂದೇ ಕಾಳು ಇಟ್ಕೊಂಡು ಕ್ಲೀನಾಗಿ ಚೆಕ್ ಮಾಡ್ತಾ ಇದ್ರು ಅಂತ. ಅದು 2 ನಿಮಿಷ ಅಷ್ಟೇನಾ? ನಾನು ಬೇಗ ಅನ್ಲೋಡ್ ಮಾಡಿಸ್ಬೇಕು ಅಂತ ಒದ್ದಾಡ್ತಿದ್ದಿದ್ ನೋಡಿ ಇವ್ರಿಗೆ ಏನ್ ಅನ್ಸ್ತೋ ಏನೋ ಗೊತ್ತಿಲ್ಲ. ಆಮೇಲೆ ಬಂದು ಫಟಾಫಟ್ ಅಂತ ಅನ್ಲೋಡ್ ಮಾಡಿಸಿದ್ರು. ಅನ್ಕೊಂಡಂಗೆ ಬೇಗ ಅನ್ಲೋಡ್ ಆಯ್ತಲ್ಲ ಅನ್ಬಿಟ್ಟು ಇಲ್ಲಿಂದ ಇನ್ನೊಂದು ರಿಟರ್ನ್ ಲೋಡ್ ಇತ್ತಲ್ಲ, ಅದನ್ನ ಪಿಕಪ್ ಮಾಡೋಣ ಅಂತ ಬಂದೆ. ಒಂದ್ ಗಾದೆ ಮಾತು ಹೇಳ್ತಾರೆ, ಹಣವನ್ನ ಬಳಸ್ಕೊಬೇಕು, ಜನರನ್ನ ಪ್ರೀತಿಸ್ಬೇಕು ಅಂತ. ಆದ್ರೆ ಇವಾಗೆಲ್ಲ ಉಲ್ಟಾ ಆಗ್ಬಿಟ್ಟೈತೆ, ಹಣವನ್ನ ಪ್ರೀತಿಸ್ತಾರೆ, ಜನಗಳನ್ನ ಬಳಸ್ಕೊಂತಾವ್ರೆ. ಇಲ್ಲಿಂದ ಲೋಡ್ ಆಗಿದ್ದಿಷ್ಟು. ಇವತ್ತಿನ ಕತೆ ಇದಾಗಿತ್ತು. ಇದನ್ನ ತಗೊಂಡೋಗಿ ಅನ್ಲೋಡ್ ಮಾಡೋದಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದ ಎಲ್ರಿಗೂ.